ನಂಜನಗೂಡು ತಾಲೂಕು ಮಡಿವಾಳರ ಸಂಘದ ವತಿಯಿಂದ 2025ನೇ ವರ್ಷದ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಚಾಮರಾಜನಗರ ಬೈಪಾಸ್ ರಸ್ತೆಯಲ್ಲಿರುವ ಮಡಿವಾಳದ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರು ಹಾಗೂ ಸಮಾಜದ ಮುಖಂಡರು ಮಡಿವಾಳ ಶ್ರೀ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಸೇರಿದಂತೆ ಮತ್ತಿತರ ಗಣ್ಯರು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಹಾಗೂ ನಗರಸಭಾ ಅಧ್ಯಕ್ಷರಲ್ಲಿ ಅರ್ಧಕ್ಕೆ ನಿಂತಿರುವ ಮಡಿವಾಳ ಸಮುದಾಯ ಭವನದ ಕಾಮಗಾರಿಗೆ ಅನುದಾನ ಕೊಡಿಸುವಂತೆ ಮನವಿ ಮಾಡಿಕೊಂಡರು. ಇನ್ನು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಹಾಗೂ ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಅವರು ಮಾತನಾಡಿ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಹಿಂದುಳಿದಿರುವ ಮಡಿವಾಳ ಸಮಾಜದವರು ಹಲವಾರು ವರ್ಷಗಳಿಂದ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಿಕೊಂಡು ಬರುತ್ತಿದ್ದಾರೆ ಎಂದು ಸಂಘದ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಇನ್ನು ಸಮಾಜದ ಮುಖಂಡರ ಕೋರಿಕೆಯಂತೆ ಮಡಿವಾಳ ಸಮುದಾಯ ಭವನ ಕಾಮಗಾರಿ ಪೂರ್ಣಗೊಳಿಸಲು ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಚರ್ಚಿಸಿ ಅನುದಾನ ಕೊಡಿಸುವುದರ ಜೊತೆಗೆ ನಗರಸಭೆಯಿಂದಲೂ ಅನುದಾನ ಕೊಡಿಸುವ ಭರವಸೆ ನೀಡಿದರು. ಇದೇ ಸಂದರ್ಭ ಸಂಘದ ವತಿಯಿಂದ ವೇದಿಕೆ ಮೇಲಿನ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇಷ್ಟು ಸಮಾಜಕ್ಕೆ ಕೊಟ್ಟಿದ್ದೀರಾ, ಇದು ಯಾಕೆ ಒಂದು ಕಳಂಕ. 2 ಬಾರಿ ಮುಖ್ಯಮಂತ್ರಿಗಳಾದದ್ದು ನಮ್ಮ ತಾಲೂಕೆ, ಕೊರೋನಾ ಬೇರೆ ಅಲ್ಲ, ನಮ್ಮ ತಾಲೂಕೆ. ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಹಿಂದುಳಿದ ವರ್ಗ ಸಮಾಜಕ್ಕೆ ತಾವು ಮಾಡದೇ ಇದೆ, ಇನ್ನೇನು ಮಾಡಿಕೊಡ್ಲಿಕ್ಕೆ ನಮ್ಗೆ ಸಾಧ್ಯ ಇದೆ. ಹಾಗಾಗಿ ನಾವು ನಮ್ಮ ಶಾಸಕರಿಗೂ ಕೂಡ ನಾನು ಒತ್ತಾಯ ಮಾಡಿದ್ದೇನೆ, ನಿಮ್ಮ ಅವಧಿಯಲ್ಲಿ ಎಲ್ಲೆಲ್ಲಿ ಅಪೂರ್ಣಗೊಂಡಿದೆಯೋ ಅದಕ್ಕೆ ಮೊದಲು ಅನುದಾನ ಕೊಡಿ. ತುಂಬಾ ವಿಷಯದಂತ ವಿಚಾರ ಏನು ಹಿಂದಿಂದ ಆಗಿದ್ದು ಮಾಡ್ಕೊಂಡು ಬಂದಿರಲಿಲ್ಲ. ಪ್ರತಿಯೊಂದು ಸಮಾಜದವರು ಇವತ್ತು ಈ ಮಟ್ಟಿಗೆ ಬಂದಿದ್ದಾರೆ ಅಂದರೆ ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಜ್ಞಾಪಿಸ್ಕೋಬೇಕು ಅಂತ ಹೇಳ್ತಾ, ಈ ಸಮಾಜ ಇದೆ ಅನ್ನೋದನ್ನೇ ಇವತ್ತು ಹಿಂದೆ ಗೊತ್ತೇ ಇರಲಿಲ್ಲ ಜನಗಳಿಗೆ. ಏನಪ್ಪ ಅಂತಂದರೆ ಒಂದು ಜೀತ್ ಪದ್ಧತಿ ಆಗೋಗಿತ್ತು, ಸಾವುಕಾರ ಬಟ್ಟೆ ಕೊಡೋದು, ಸಾವುಕಾರಗಳ ಜೀತ ಮಾಡೋದೇ ಆಗೋಗಿತ್ತು. ಒಂದಿನಾರು ಒಂದು ಫಂಕ್ಷನ್ ಮಾಡಿ ಒಂದು ಜನಗಳ ಜೊತೆಗೆ ಹಂಚುಗಳ ಕಾರ್ಯಕ್ರಮ ಮಾಡೋಕ್ಕೆ ಆಗಿರಲಿಲ್ಲ ಇದುವರೆಗೂ ನಮ್ಮ ಹಿಂದುಳಿದ ಜನಕ್ಕೆ. ಶಾಸಕರ ಕಳಲೆ ಕೇಶವಮೂರ್ತಿ ಹಾಗೂ ಮಾಜಿ ಇನ್ನೊಬ್ಬರು ಶಾಸಕರಾದ ಹರ್ಷವರ್ಧನ್ ಸಾಹೇಬ್ರವರ ಅನುದಾನದಲ್ಲಿ 5 ಲಕ್ಷ ಹಾಗೂ ಮಾಜಿ ಸಂಸದರಾದ ಧ್ರುವನಾರಾಯಣ್ ರವರ ಅನುದಾನದಲ್ಲಿ 5 ಲಕ್ಷ ಒಟ್ಟು ಬಿಡುಗಡೆಯಾಗಿ ಈಗ ಒಂದು ಹಂತಕ್ಕೆ ಮುಗಿದಿದೆ. ಹಿಂದೆ ನಗರಸಭೆ ಅಧ್ಯಕ್ಷರಾದ ನಮ್ಮಲ್ಲಿದ್ದರೆ ಸೆಪ್ಟೆಂಬರ್ 2023ರಲ್ಲಿ ಬಂದಂಥ ನಮ್ಮ ಯತೀಂದ್ರ ಸಾಹೇಬರು, ಕೇಶವಮೂರ್ತಿ ಸಾಹೇಬರು ಮತ್ತು ದರ್ಶನ್ ಸಾಹೇಬರು ಇದ್ದಂಥ ಕಾಲದಲ್ಲಿ 50 ಲಕ್ಷ ಇದಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ, ಹೌದು 50 ಲಕ್ಷನ ಕೊಡಿ ಅಂತೇಳಿ ಅವರು ಬರ್ಕೊಂಡಿದ್ದಾರೆ ದರ್ಶನ್ ಸಾಹೇಬರು ಮತ್ತು ತಾವು ಹೇಳೋದಕ್ಕೆ. ಬಟ್ 23ರಲ್ಲಿ ಕೊಟ್ಟರಂಥ ಅನುದಾನ ಇನ್ನೂ ಬಿಡುಗಡೆ ಆಗಿಲ್ಲ ಸಾಹೇಬ್. ತಾವು ದಯಮಾಡಿ ಅದು ಕೊಟ್ಟರಂಥ ಹಣ BCM ಇಲಾಖೆಯಲ್ಲಿದೆ,